ನ್ಯಾಯವೆಲ್ಲಿ ಅಡಗಿದೆ, ನ್ಯಾಯವೆಲ್ಲಿ ಅಡಗಿದೆ. ಕುಂಡ್ಲುಪೇಟೆ ತಾಲೂಕನ್ನು ಬರಗುಡಿ ತಾಲೂಕನ್ನು ಘೋಷಿಸಿದ ಸರ್ಕಾರಕ್ಕೆ ಕುಂಡ್ಲುಪೇಟೆ ತಾಲೂಕನ್ನು ಬರಗುಡಿ ತಾಲೂಕನ್ನು ಘೋಷಿಸಿದ ಸರ್ಕಾರಕ್ಕೆ ಕುಂಡ್ಲುಪೇಟೆ ತಾಲೂಕಿನ ಕೆರೆಗಳಲ್ಲಿ ಯಾರ ಕೇಳಿ ಬಾನಿನಿಂದ ಸೂರ್ಯ ಬಿಸಿಲ ಚೆಲ್ಲುವ, ಯಾರಿಗಾಗಿ ವಾಯುದೇವ ಗಾಳಿಯಾಗಿ ಬೀಸುವ, ಅವ್ರೇನ್ ಮಾಡ್ತಾರೆ ನೋಡೋಣ, ಮಾಡದೇ ಇದ್ರೆ ಅವಾಗ ನೋಡೋಣ. ಮುಂದೆ ಅವ್ರು ನಮ್ಗೆ ಉತ್ತರ ಬೇಕು, ವಿನೋದ್ ಅವರೇ, ನಮ್ಗೆ ರಿಪ್ಲೈ ಬೇಕು. ಓಕೆ, ನೀವು ಇವತ್ತು ಏನು ಮನವಿ ಕೊಡ್ತಿದ್ದೀರಿ, ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ನಾವು ಶಿಫಾರಸು ಮಾಡ್ತೀವಿ. ಮಾಡ್ಬೇಕು, ಆಮೇಲೆ ನಮ್ಗೆ ಉತ್ತರ ಬೇಕು. ಖಂಡಿತ ಕೊಡ್ತೀವಿ. ಆಗುತ್ತೋ ಇಲ್ಲೋ ಈ ಬರಗಾಲದ ಪೀಡಿತ ಜಾಗ ಅಂತ ಹೇಳಿ ನಾವು ನಿಮ್ಗೆ ಎಷ್ಟು ದಿನ ಕೊಡೋಣ ಟೈಮು? ವಸೂಲಿ ಮಾಡಂಗಿಲ್ಲ, ಸಬ್ಸಿಡಿನೂ ಬರಲ್ಲ. ಬರಪೀಡಿತ ಗೋಷ್ಠಿಯಲ್ಲಿ ಜೀರೋ ಆಗೋಯ್ತು. ಇವತ್ತು ಇಲ್ಲಿ ಯಾಕೆ ಜಾಥಾ ಮಾಡ್ತಾ ಇದ್ದೀವಿ, ಮಾರ್ಚು ನಮ್ಗೆಲ್ಲ ಗೊತ್ತು. ಗುಂಡ್ಲುಪೇಟೆನಲ್ಲಿ ಇವಾಗ ಬಹಳ ಜನಕ್ಕೆ ಕಷ್ಟ ಆಗಿದೆ, ರೈತರಿಗೆ, ಫ್ಯಾಮಿಲೀಸ್ಗೆ ಎಲ್ಲ ಬರಗಾಲ ಬಂದಿದೆ. ಅದು ಬಹಳ ಮುಖ್ಯ. ಅಂದ್ರೆ ನಾನು 2-3 ಕೆಲವು ಹಳ್ಳಿಗಳಿಗೆ ಹೋಗಿ ನೋಡಿದೆ, ಬೆಟ್ಟೆಗೌಡನಹಳ್ಳಿ ಮತ್ತು ಕುಕ್ಕಲ ಹೋದಾಗ ಯಾವ ತರ ಸ್ಥಿತಿ ಇತ್ತು ಅಂದ್ರೆ ನಿಜವಾಗ್ಲೂ ಕಣ್ಣಲ್ಲಿ ಇರ್ಬೇಕು. ಜನಗಳು ಏನು ಇಲ್ಲ, ಹಸುಗಳು ಆಕಳುಗಳು ಸಾಯ್ತಾ ಇದೆ, ನಿಂತ್ಕೊಳಕ್ ಆಗ್ತಾ ಇಲ್ಲ, ನೀರಿಲ್ಲ, ನೀರು ವಾರಕ್ಕೆ ಒಂದ್ಸತಿ ಬರುತ್ತೆ. ಆಮೇಲೆ ಇದು ಮೋರಿ ಎಲ್ಲ ವಾಸನೆ ಬರ್ತಾ ಇದೆ, ಯಾರು ಏನು ಇಲ್ಲ ಕ್ಲೀನ್. ಜನಕ್ಕೆ ಏನು ಅಂದ್ರೆ ಆಹಾರಕ್ಕೆ ತೊಂದರೆ ಆಗಿದೆ. ಈ ತರ ಬರಗಾಲ ಬಂದಿರೋದ್ರಿಂದ ಇದು ಖಂಡಿತವಾಗಿ ನಾವು ಸರ್ಕಾರ ಕೇಳ್ಕೊಳ್ಳೋದು ಏನು ಅಂದ್ರೆ ಬರಗಾಲ ಪೀಡಿತ ಪ್ರದೇಶವಾಗಿ ಮಾಡಿ ಅಂತ ಅನೌನ್ಸ್ ಮಾಡ್ಬೇಕು. ಡ್ರಾಟ್ ರಿಲೀಫ್ ಏರಿಯಾ ಅಂತ ಮಾಡ್ಬೇಕು ಹೇಳ್ತಾ ಇದೀವಿ. ಇದಕ್ಕೋಸ್ಕರ ಇವತ್ತು ತುಂಬಾ ಜನ ಬಂದಿದ್ದಾರೆ, 1000 ಮೇಲೆ ಜನ ಇರ್ತಾರೆ ಇವತ್ತು. ನಾವೆಲ್ಲ ನಡ್ಕೊಂಡು ಹೋಗಿ ಜಾತ್ರೆ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಒಂದು ಮಾಹಿತಿ ಬರ್ಬೇಕು ಜನಕ್ಕೆ, ಈ ತರ ಕಷ್ಟ ಆಗ್ತಾ ಇದೆ. ನಾವು ಈ ಗ್ರಾಮಗಳಿಗೆ ಹೋದಾಗ ಯಾರು ವಿಸಿಟೇ ಮಾಡಿಲ್ಲ, ಜನ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಅವ್ರಿಗೆ ಊಟನೂ ಅರ್ಧಕ್ಕರ್ಧ ಸಿಗ್ತಾ ಇದೀವಿ. ಕೆಲವ್ರಿಗೆಲ್ಲ ಹೇರ್ ಎಲ್ಲ ರೆಡ್ ಆಗಿದೆ, ಡಾಕ್ಟರ್ ಹೇಳ್ತಾ ಇದ್ದೀನಿ, ಮಾಲ್ನ್ಯೂಟ್ರಿಷನ್. ಈ ತರ ಸ್ಥಿತಿ ಖಂಡಿತವಾಗ್ಲೂ 2026 ಇದೆ ಅಂತ ನೋಡಿದ್ರೆ ಬಹಳ ದುಃಖ ಆಗುತ್ತೆ. ಅದಕ್ಕೋಸ್ಕರ ನಾನು ಡಾಕ್ಟರ್ ಆಗಿ, ಸೋಷಿಯಲ್ ರಿಫಾರ್ಮರ್ ಆಗಿ ಈ ತರ ನೋಡಿ ನಾವು ಹೊರಟಿರೋದು ಗುಂಡ್ಲುಪೇಟೆನ ಮಾದರಿ ಗುಂಡ್ಲುಪೇಟೆ ಮಾಡ್ಬೋದು. ಈ ತರ ಸ್ಥಿತಿ ಇರ್ಬೇಕಂತ ನೋಡಿದ್ರೆ ಖಂಡಿತ ಮಾದರಿ ಮಾಡೋದು ಒಂದು ಸುಲಭ ಅಲ್ಲ, ಇದರಿಂದಾನೇ ಮಾಡ್ಬೇಕು ಅಂತ ಹೊರಟಿದ್ದೀವಿ. ಅದಕ್ಕೆ ಎಲ್ಲರ ಸಹಾಯನೂ ಬೇಕು, ಜನ ಸಹಾಯ ಬೇಕು. ನಾವು ಯಾವ ಜಾತಿ, ಯಾವ ಮತ, ಯಾರಿದು ಶ್ರೀಮಂತರು ಬಡವರು ಬಿಟ್ಟು ಎಲ್ಲರೂ ಒಟ್ಟಿಗೆ ಬಂದು ಮಾಡ್ಬೇಕು, ಇಲ್ಲದೇ ಸಾಧ್ಯ ಇಲ್ಲ. ಇದು ಇವಾಗ ಏನ್ ಮಾಡ್ತಾ ಇದ್ದಾರೆ ಜನ ಅಂದ್ರೆ ಇದರಿಂದ ಏನಾಗ್ತದೆ, ಲೋನ್ ತಗೊತಾ ಇದ್ದಾರೆ, ಸಾಲ ಮಾಡ್ತಾ ಇದ್ದಾರೆ, ಕೈ ಸಾಲ ಎಷ್ಟು ಇಂಟ್ರೆಸ್ಟ್? 5% ತಿಂಗಳಿಗೆ, 5, 4, 6, 7 ಈ ತರ ಲಕ್ಷಾಂತರ ರೂಪಾಯಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತಾರೆ, ಫೀಸ್ ಇರಲ್ಲ. ಏನ್ ಮಾಡ್ತಾರೆ?
ಈ ಥರ ಭಾಳ ಆಮೇಲೆ ಆರೋಗ್ಯಕ್ಕೆ ಹೋಗ್ತಾರೆ, ಆರೋಗ್ಯ ಕೇಂದ್ರ ಇರಲ್ಲ ಸರಿ. ಸ್ಕೂಲ್ಗೆ ಹೋದರೆ ಸ್ಕೂಲ್ಗಳಲ್ಲಿ 1ರಿಂದ 5ನೇ ಕ್ಲಾಸ್ ಒಬ್ಬರೇ ಟೀಚರ್ ಇರ್ತಾರೆ, ಎಲ್ಲ ಟೀಚ್ ಮಾಡ್ತಾರೆ. ಅವ್ರಿಗೆ ನಮ್ಮ ಮಕ್ಕಳಿಗೆಲ್ಲ ಎಜುಕೇಷನ್ ಬರುತ್ತೆ. ಈ ಥರ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಇದನ್ನು ಖಂಡಿತವಾಗಿ ನಾವು ಸರಿ ಮಾಡಬೇಕು ಅಂದರೆ ಜನಗಳು ಒಟ್ಟಿಗೆ ಬರಬೇಕು. ಜನಸಂಖ್ಯೆಯಿಂದಲೇ ಸಾಧ್ಯ. ಪ್ರಜಾಪ್ರಭುತ್ವ ಅಂದ್ರೇನು? ಪೀಪಲ್ಸ್ ಮೂವ್ಮೆಂಟ್. ಪ್ರಜೆಗಳೆಲ್ಲ ಒಟ್ಟಿಗೆ ಬಂದರೆ ಆಗುತ್ತೆ. ಇದಕ್ಕೆ ರೈತರು, ಮಹಿಳೆಯರ ಸಂಘ ಎಲ್ಲ ಒಟ್ಟಿಗೆ ಬಂದು ನಾವು ಇದನ್ನು ಚರ್ಚಿಸಬೇಕು, ಸರ್ಕಾರಕ್ಕೆ ಕೇಳ್ಕೊಬೇಕು ಮಾಡಿ ಅಂತ. ನಾವು ಮಾಡ್ತಾರೋ ಇಲ್ವೋ ನೋಡೋಣ, ನಾವು ಕೇಳಿಕೆ ಕೊಡೋಣ, ಇವತ್ತು ಕೊಟ್ಬಿಟ್ಟು ಆಮೇಲೆ ನೋಡೋಣ. ಇದು ಬರಗಾಲದ ಪೀಡಿತ ಪ್ರದೇಶ ಅಂತ ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಓಕೆ, ತಮ್ಮ ಸಹಾಯ ಎಲ್ಲ ಬೇಕು. 20 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೆ, ಬೇಗೂರು ಎಲ್ಲ ಇದೆ. ಓಕೆ, ಅದು ಮಾಡಿ ಏನೋ ಮಾಡಬೇಕು ಅಂತ ಮಾಡಿರೋದು ಅಷ್ಟೇ ಹೊರತು ಇನ್ನೇನಲ್ಲ. ಆದರೆ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಜನ ಬೇಕು. ಇಟ್ ಈಸ್ ಹೈ ಟೈಮ್ ಒಳ್ಳೆ ಜನ ಸೇರಿಕೊಂಡು ಇಂಪ್ರೂವ್ ಮಾಡಬೇಕು. ಇದೊಂದು ಎಕ್ಸಾಂಪಲ್, ಮಾದರಿ ಅಂದರೆ ಒಂದು ಉದಾಹರಣೆ ಮಾಡಲೇಬೇಕು ಅಂತ ನನ್ನ ಆಸೆ. ನೋಡೋಣ ಏನಾಗುತ್ತೆ. ಓಕೆ, ಸಂಸ್ಥೆ ಬಗ್ಗೆ ಒಂದಷ್ಟು ISDUA ಭಾಳ ದಿನದಿಂದ ಕೆಲಸ ಮಾಡಿದ್ದೆ. ಮೈಕ್ರೋ ಕ್ರೆಡಿಟ್ ಸ್ವಸಹಾಯ ಸಂಘಗಳು ಮಾಡಿದ್ದೀವಿ. ಅದರಿಂದ ಜನಕ್ಕೆ ಯಾವ ರೀತಿ ನಾವು ಕಡಿಮೆ ಇದರಲ್ಲಿ ಲೋನ್ ಕೊಟ್ಟು ಅವ್ರಿಗೂ ಬರುತ್ತೆ. ಒಂದು ಸ್ವಸಹಾಯ ಸಂಘ ಅಂದ್ರೆ ಅವ್ರ ದುಡ್ಡಾಗಿ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಆ ಥರ ಮಾಡಿ ಎಷ್ಟೋ ನಾವು ಕಸುಬುಗಳು ಮಾಡಿದ್ದೀವಿ. ಇವಾಗ ಟೈಲರಿಂಗ್ ಪ್ಲಾಂಟು, ಮೇ ಬಿ ಮೊದಲು ನೀವು ಹೇಳ್ಬೋದು ಏನೇನು ಮಾಡ್ತಾ, ಸ್ಕಿಲ್ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದೀವಿ. ಹೇಳಿ. ಅನ್ಎಂಪ್ಲಾಯ್ಡ್ ಯೂತ್ಸ್ ನಾವು ಫೋಕಸ್ ಅವರಿಗೆ ಉದ್ಯೋಗ ಕೊಡುವಂತಹ ಕಾರ್ಯಕ್ರಮನ ಮಾಡ್ತಿದ್ವಿ. ನಮ್ಮಲ್ಲಿ ಇವಾಗ 2000ಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಹೊರಗೆ ತರಬೇತಿ ಮಾಡಿದ್ದೀವಿ. ನಾವೇನೇ ಅವರಿಗೆ ಒಂದು ಉದ್ಯೋಗ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸ್ಮಾಲ್ ಸ್ಟಿಚಿಂಗ್ ಯೂನಿಟ್ ನ ಶುರು ಮಾಡಿದ್ವಿ. ಅದರಲ್ಲಿ ಒಂದು 15 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ. ಅವರೆಲ್ಲರೂ ಹಾಸ್ಪಿಟಲ್ಗೆ ಬೇಕಾಗಿರೋಂಥ ಯೂನಿಫಾರ್ಮ್ಸ್ಗಳು, ಶಾಲೆಗೆ ಬೇಕಾಗಿರೋ ಯೂನಿಫಾರ್ಮ್ಸ್ಗಳನ್ನ ಅವರೆಲ್ಲರೂ ಸೆಲ್ಫ್ ಸಸ್ಟೈನ್ ಆಗಿದ್ದಾರೆ. ತಿಂಗಳಿಗೆ ಅವ್ರಿಗೆ 10ರಿಂದ 12 ಸಾವಿರ ರೂಪಾಯಿ ಸಂಬಳ ಬರುತ್ತೆ. ಅವರು ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಬೇಕಾಗಿರೋಂಥ ಅವಶ್ಯಕತೆ ಯೂನಿಫಾರ್ಮ್ಗಳನ್ನ ಸ್ಟಿಚ್ ಮಾಡ್ಕೊಳ್ತಾರೆ. ಈ ರೀತಿ ಅವ್ರನ್ನ ಸ್ವಾವಲಂಬಿಗಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮನ ಮಾಡ್ತಿದ್ದೀವಿ. ಮತ್ತೆ ಒಂದು ಹಳ್ಳಿ ಬೆಟ್ಟೆಗೌಡನ ಉಂಡಿನ ನಾವು ಮಾರ್ದರಿ ಗ್ರಾಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅದರಲ್ಲಿ ಈಗ ಸೋಲಾರ್ ಲೈಟ್ಗಳನ್ನ ಹಾಕೊಟ್ಟಿದ್ದೀವಿ ಹಳ್ಳಿಗಳಿಗೆ. ವೈಯಕ್ತಿಕ ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಈಗ ಸಭೆಗಳಿಗೆ ಬರದ್ ಬೀಳ್ತಾ ಇರೋದ್ರಿಂದ ಅವ್ರಿಗೆ ಒಂದು 335 ಟನ್ನಷ್ಟು ನಾವು ಮೇವುಗಳನ್ನ ಕೊಟ್ಟಿದ್ವಿ ಅವ್ರಿಗೆ. ಈ ರೀತಿ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾ ಒಟ್ಟಾರೆ ಉದ್ದೇಶ ಏನಪ್ಪಾ ಅಂದ್ರೆ ಜನರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಮತ್ತೆ ಸಾಮಾಜಿಕವಾಗಿ ಅವರು ಯೋಚನೆ ಮಾಡಬೇಕು. ಆಮೇಲೆ ಕೆಲವು ಪ್ರಯೋಗದ ಪ್ರಕಾರ ಬಡ್ಡಿ ಇಲ್ದೇನೆ ಕೊಟ್ಬಿಟ್ಟು ನಾವು ನೋಡ್ತೇವೆ. ಆ ಬಡ್ಡಿಯಿಂದ ಅವ್ರು ಕೊಡ್ತಾರಲ್ಲ ವಾಪಸ್ ಪ್ರಿನ್ಸಿಪಲ್, ಅದನ್ನ ಬೇರೆಯವ್ರಿಗೆ ಕೊಡಬೇಕು. ಇಲ್ಲಿ ಸ್ವಾರ್ಥ ಇರಬಾರ್ದು ಅಂತ ಕೇಳ್ಕೊಂಡಿದ್ವಿ. ನಮ್ಮ ಮಹಿಳೆಯರಿಗೆ ಕೇಳಿರೋದು ಸ್ವಾರ್ಥದಿಂದ ಆದರೆ ಏನೂ ಆಗಲ್ಲ. ಸೆಲ್ಫ್ ಇಂಟ್ರೆಸ್ಟ್. ನಾವು ಯಾವ ರೀತಿ ನಾವು ಉದ್ಧಾರ ಆಗ್ಬೋದು, ನಮ್ಮ ಗ್ರಾಮನೂ ಉದ್ಧಾರ ಆಗ್ಬೋದು, ನಮ್ಮ ತಾಲೂಕು ಉದ್ಧಾರ ನೋಡಬೇಕು. ಇದನ್ನೊಂದು ಮಾಡೆಲ್ಲ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಕಷ್ಟ ಇದೆ ಗೊತ್ತು ನನಗೆ. ಜನಗಳಿಗೆ ಸ್ವಾರ್ಥ ಇರುತ್ತೆ, ನಾವು ಮುಂದೆ ಬರಬೇಕು, ಬೇರೆಯವ್ರಿಗೆ ನೋಡಲ್ಲ, ಅಸೂಯೆ ಇರುತ್ತೆ. ಇದನ್ನೆಲ್ಲ ತಪ್ಪಿಸಿ ಯಾವ ರೀತಿ ನಾವು ಒಳ್ಳೆತನದಿಂದ ಮುಂದೆ ಬರ್ಬೋದು. ನಮ್ಮ ಉದ್ದೇಶ ಏನು? ಒಳ್ಳೆತನದಿಂದ ಯಾವ ರೀತಿ ಮುಂದೆ ಬರ್ಬೋದು, ಯಾವ ಥರನೂ ರಾಜಕೀಯ ಇಲ್ಲದೆ ಯಾವ ಥರ ಮುಂದೆ ಬರ್ಬೋದು, ಅದೇ ಮುಖ್ಯ ಅನ್ಸುತ್ತೆ. ಓಕೆ.